ಫ್ಯಾಮಿಲಿಯವರು ಮಾಡೋರು ಅಣ್ಣ ನನಗೆ 1 ಗಂಟೆವರೆಗೆ ಹಾಸ್ಪಿಟಲ್ ಕೆಲಸ ಉಂಟು, ಅದು ಮುಗಿಸಿಯೇ ಬರ್ತಾನೆ. ಹೇಯ್, ಇಲ್ಲಿ ಬರ. ಹೇಳಿ ಸರ್. ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರೋದು? ಗಂಟೆ ಈಗ 9:05 ಆಯ್ತು, 5 ನಿಮಿಷ ಲೇಟ್ ಆಗಿದೆ. ಮರ್ಯಾದೆಯಲ್ಲಿ 50 ಬಸ್ಕಿ ತೆಗೆದು ಒಳಗೋಗು, ಇಲ್ಲಾಂದ್ರೆ ನಮ್ಮ ಹುಡುಗರನ್ನು ಕಳಿಸಿ ನಮ್ಮ ಮಂಡೆ ಹೊಡಿಲಿಗುಂಟು. ಹೇಗೆ ಬಸ್ಕಿ? ಈ ಪ್ಲಂಬರಿಗೆ ಬರ್ಲಿಕ್ಕೆ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ಲ. ನಂಬರ್ ಏಯ್, ನೀ ಎಂತ ಮಾಡುದ ಅಲ್ಲಿ? ಅದು ಇವರು ಬಸ್ಕಿ ತೆಗಿಲಿಕ್ಕೆ ಹೇಳಿದ್ರು. ಯಾರ ಅವನ? ಅವನ್ ಹೊಸ ಪೇಷಂಟ್, ಹುಚ್ಚ ಅವನು. ಹುಚ್ಚನ ಅನ್ಯಾಯವಾಗಿ ನನ್ನ ಕೈಲಿ ಬಸ್ಕಿ ತೆಗಿಸಿದ್ಯಲ್ಲ, ಹೋಗ. ಏನು ಗುರಾಯಿಸುದು? ನನ್ನ ಸ್ವಂತ ಕೈ ಕಾಲ ಹುಚ್ಚ ಅಂದ್ರೆ ಆತರ ಚೆನ್ನಾಗಿರೋನು ಹುಚ್ಚ ಅಂದ್ರೆ ಗೊತ್ತಾದ್ದ. ಈ ಒಂದ್ ಸಿನಿಮಾದಲ್ಲಿ ಮಾಡೋದು ನೋಡಿ, ಹಿಂದ್ಗಡೆ ಬಟ್ಟ ಹಾರ್ಕೊಂಡು ಮುಂದ್ಗಡೆ ಚೆನ್ನಾಗಿ ಮಾಡೋಲ್ಲ ಹಂಗ. ಪೊಲೀಸ್ ಹಿಡ್ಕತ್ತಾರ ಅಂತ ಹೋಯ್ತಿರೋದಂಗ. ಹೆಲ್ಮೆಟ್ ತಗತ್ತಾರ. ಹೆಲ್ಮೆಟ್ ತಗತ್ತ ಅಲ್ಲೇ ಕೂತಾನೆ. ಈ ತರ ಪೊಲೀಸ್ ಪ್ರಪಂಚ ಮೇಯ್ಬಿಟ್ರು ಮಾತ್ರ ಮನೆಗೆ ಹೋಗಟ್ಟು ಹೆಲ್ಮೆಟ್ ತಗಿಲ್ಲ. ಬೊಗಳು ಒಂದ್ ಹೊಡಿಲ ಹೊಡೆದ್ ಬಿಡು ಅವನು. ಆಯ್ತು ಅಣ್ಣ. ಅಣ್ಣ, ಎಮ್ಮಿಗೆ ಹುಲ್ಲು ಹಾಕಿದ್ರೆ ಹಾಲು ಕೊಡತ್ತ. ವಾ 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 ವಾ. ಎಮ್ಮಿಗೆ ಹುಲ್ಲು ಹಾಕಿದ್ರೆ ಹಾಲು ಕೊಡತ್ತ. ಏನ್ ನೋಡಕತ್ತೆ ಅಣ್ಣ? ಎಮ್ಮಿಗೆ ಹುಲ್ಲು ಹಾಕಿದ್ರೆ ಹಾಲೇ ಕೊಡ್ಬೇಕಲ್ಲ, ಏನು ಗುಲಾಬ್ ಜಾಮೂನ್ ಕೊಡ್ತದ? 3 ಎಣಿಸ್ತೀನಿ, ಕಣ್ಣಿ ಕಾಣಿಸ್ಬಾರ್ದು ನೋಡು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಎಮ್ಮೆಗೆ ಹುಲ್ಲು ಹಾಕಿದ್ರ ಹಾಲು ಕೊಡುತ್ತ. ಸರಿ, ಮತ್ತೆ ಹಾಲು ಕೊಡ್ತೀನಿ ಏನೋ ಹೇಳ್ತಾರೆ ಅನ್ಕೊಂಡು. ಸರ್, ಫಸ್ಟ್ ಜಾಮೂನ್ ತಿನ್ನಿ. ಸರಿ ಒಂದ್ ಕೊಡಿ. ಸರಿ ಸರ್, ತಗೊಬರ್ತೀನಿ. ಸರ್, ಜಾಮೂನ್ ಖಾಲಿ ಆಯ್ತು, ಇವಾಗಾದ್ರೂ ಹೇಳಿ. ಸರ್, ಫಸ್ಟ್ ಜಾಮೂನ್ ತಿನ್ನಿ. ಅಯ್ಯೋ, ಸರಿ ಒಂದ್ ಜಾಮೂನ್ ಕೊಡಿ. ಸರ್, ನೋಡಿ ಖಾಲಿ ಆಯ್ತು, ಇವಾಗಾದ್ರೂ ಹೇಳಿ. ಸರ್, ಫಸ್ಟ್ ಜಾಮೂನ್ ತಿನ್ನಿ. ಓ ಅಯ್ಯೋ, ನನ್ನ ಮಗನೇ ಮಾಡಕ್ ಕೆಲ್ಸ ಅಲ್ವಾ? ಏನಂತ ಅನ್ಕೊಂಡಿದ್ಯೋ ನನ್ನ? ಎಷ್ಟಂತ ಜಾಮೂನ್ ತಿನ್ನೋದು? ಸರ್, ಪಾಸ್ವರ್ಡೇ ಫಸ್ಟ್ ಜಾಮೂನ್ ತಿನ್ನಿ ಅಂತ. ಪಾಸ್ವರ್ಡ್ ಜಾಮೂನ್ ತಿನ್ನಿ ಅಂತ ಅವನು ಗೊತ್ತಿಲ್ಲ, ಹೇಳ್ತಾನೆ ಜಾಮೂನ್ ತಗ ತಿಂತಾನೆ. ಒಳ್ಳೆ ವ್ಯಾಪಾರ. ರಾಜಾಜಿನಗರ ಬರ್ತೀರಾ? ಅತ್ತೆ ಸರ್, ಗರ್ಭಿಣಿಯರಿಗೆ ಉಚಿತ ಅಂತ ಹಾಕಿದ್ರಲ್ಲ, ಗರ್ಭಿಣಿ ಮಾಡೋರಿಗೆ ಉಚಿತವಾಗಿಲ್ವಾ? ಹೆಂಗ್ ಬರ್ತದೆ ಸರ್? ಮಕ್ಳಾಗ್ದೇ ಇರಂಗೆ ಆಪರೇಷನ್ ಫ್ರೀ ಆಗಿ ಮಾಡಿಸ್ತಾ ಇದೀವಿ. ಅತ್ತಿ ಕರ್ಕೊಂಡು ಹೋಗ್ತೀನಿ ನೋಡಿ. ಉಚಿತ ಅಂದ್ರೆ ನನಗೂ ಇರ್ಲಿ, ನನ್ನ ಹೆಂಡ್ರಿಗೂ ಇರ್ಲಿ ಅಂತಾರೆ. ಅವ್ರ ಆಟೋ ಹೊತ್ಕೊಳಕ್ ಕರ್ದ, ಇವನು ಒಳ್ಳೆ ಚೋಕ್ ಕೊಟ್ಟ. ಸೂಪರ್ ಚೆನ್ನಾಗಿದೆ ಸ್ನೇಹಿತರೆ, ಸಾಧಾರಣ ಮಟ್ಟ ಪರವಾಗಿಲ್ಲ. ಏ ಸಣ್ಣ, ಯಾಕೋ ನಿನ್ನೆ ಹಿಡಿದು ನೋಡ್ಲತ್ತೀನಿ, ಬರೀ ಫೀಲಿಂಗ್ ಸ್ಟೇಟಸ್ ಹಾಕ್ಲತ್ತಿ. ಏನಾಗಿದೆ ನಿನಗೆ? ನಮ್ಮ ಅಕ್ಕನ ಮಗಳು ನಂಗ್ ಮದ್ವೆ ಆತೀನಿ ಅನ್ಸಲಿಂದ 10 ವರ್ಷದಿಂದ ಕಾಯ್ಕೊತ್ಕೊಂತೀನಿ ಅಣ್ಣ. ಅದು ಎಲ್ಲರಿಗೂ ಗೊತ್ತಿದ್ದಿದೆ ಮಾತದ. ನಿನ್ನೆ ಯಾರ ಜೊತೆ ಓಡೋಗ ಅಣ್ಣ. ಯಾಕೆ ಯಾಕೆ ಅಕ್ಕನ ಮಗಳ ಕಾಸ ಪ್ರೀತಗ ಮಾಡಳ ಮೋಸ, ಆಕಿ ಮಾಡಿದ ಮೋಸ ಮರಿಲೆಂಗೋ ದೋಸ್ತ. ಎಂತ ಅದ್ಭುತವಾದ ಕಾಮಿಡಿ ಮಾಡೋರೇನೆ. ಏನೋ ಇದ್ಯಾಕೆ ಅಪ್ಪಿ ಬೇಜಾರಾಗಿದ್ಯಾ? ಏನಿಲ್ಲ ಕಣೆ, ನನ್ ಗಂಡನ ಹತ್ರ ನಾನ್ ಏನೇ ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ. ಹೌದಾ? ಅದ್ಯಾಕೆ? ಸೌಂಡ್ ಜಾಸ್ತಿ ಬಂತು, ನಾನು ಕಡಿಮೆ ಬಿಸ್ಬಿಡಿ ಕೆಳಕ್ ಹೊಟ್ಟಿದ್ರೆ ಚಾರ್ಜಿಂಗ್ ಎಲ್ಲ.
ಕಿವುಡ. ಇವ್ ಕೇಳೋದು ಅವ್ ಹೇಳೋದು ಅವ್ ಎಲ್ಲಿ ಕೇಳೋದು. ಇವರು ಒಂದು ಫ್ಯಾಮಿಲಿ ಮಾತ್ರ ಮಂಗಳೂರು ಸೈಡ್ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ದೇವ್ರು ಒಂದ್ಸಲ ಒಬ್ಬ ಮನುಷ್ಯಂದು ಎಲ್ಲಾ ನೆನಪಿನ ಶಕ್ತಿ ತೆಗೆದ್ ಹಾಕ್ಬಿಡ್ತಾನಂತ. ತೆಗೆದ್ ಹಾಕಿ ಆ ಮನುಷ್ಯ ಹೌದು. ಕೇಳ್ತಾನಂತ, ನಿನಗ್ ಏನಾರ ನೆನಪೈತನ ಅಂತ ಹೇಳಿ. ಅವಾಗ ಆ ಮನುಷ್ಯ ತನ್ನ ಹೆಂಡತಿ ಹೆಸರು ಹೇಳ್ತಾನಂತ. ಅದಕ್ಕ ದೇವ್ರು ಎಲ್ಲಾ ಸಿಸ್ಟಮ್ ಫಾರ್ಮ್ಯಾಟ್ ಮಾಡೀನಿ, ಆದ್ರೂ ಈ ವೈರಸ್ ಹೋಗಲಿಲ್ಲಲ್ಲ ಅಂತ. ವೈರಸ್ ಹೋದ್ರೆ ಹೆಡ್ತಿ ಏನೋ ವಯಸ್ಸು. मजा आया और मैं ये जो मजा है ಇವರು ಫ್ಯಾಮಿಲಿ ಮೆಂಬರ್ಸ್. ಇವರು ಕೂಡ ಅವ್ರ ಫ್ಯಾಮಿಲಿಯೇ ಚೆನ್ನಾಗಿ ಒಂದು ಕಾಮಿಡಿಗಳನ್ನ ನಾ ಒಂದ್ ಸಲ 2 ಮದುವೆ ಆಗ್ಬೇಕು ಅಂತ ವಿಚಾರ ಮಾಡಿದೆ ಅಣ್ಣ. ಒಬ್ಬಕ್ಕೆ ಹೊಡಿಲಿಕ್ಕತ್ರ ಎರಡು ಇನ್ನೊಬ್ಬಕ್ಕೆ ಬಿಡಿಸ್ತಾಳಲ್ಲ, ಅದಕ್ಕೆ ಮತ್ತೇನಾಯ್ತು? ಕ್ಯಾನ್ಸಲ್ ಮಾಡಿದ್ನಿ. ಯಾಕಂದ್ರೆ ರಾತ್ರಿ ಕನಸಿನಾಗ 2 ಮದುವೆ ಆಗಿದ್ನಿ. ಒಬ್ಬಕ್ಕೆ ಅಳಗಾಡದಂಗೆ ಹಿಡಿದಿದ್ಲು, ಒಬ್ಬಕ್ಕೆ ಹೊಡಿತಿದ್ಲು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅದ್ಭುತವಾದ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ. ಬಸ್ ಏರಿಬಿಟ್ಟು ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿದೆ. ಪಕ್ಕದ ಮನೆ ಆಂಟಿ ನಿಮ್ ಟೀಚರ್ಸ್ ಡೇಗೆ ವಿಶ್ ಮಾಡ್ರಾ? ಅವ್ರು ಯಾಕೆ ನನಗೆ ವಿಶ್ ಮಾಡ್ತಾರೆ? ಸೂಪರ್ ಆಗಿದೆ. ಯಾಕಂದ್ರೆ ನಿನ್ನಿಂದಾನೇ ಅವ್ರ ಮಗುಗೆ ಹೊಡೆಯೋದು ಬೈಯೋದು ಎಲ್ಲ ಕಲ್ತಿದ್ದಂತೆ. ಹೊಡೆಯೋದು ಬೈಯೋದು ಕಲ್ಸ್ಕೊಡೋದು ಅದು ಒಂಥರ ಟೀಚರ್ ಅಂತ ಇವು ಲೆಕ್ಕಾಚಾರದಲ್ಲಿ ಕರೆಕ್ಟ್. ಮತ್ತೆ ಅದು ಹೇಳ್ಕೊಟ್ಟಿರ್ತಾರೆ ಲೆಕ್ಕ. ಓಕೆ ಸುಮನ್, ಒಂದ್ ಗುಡ್ ನ್ಯೂಸ್ ಇದೆ, ಒಂದ್ ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್? ತುಂಬಾ ಸುಸ್ತಾಗ್ಬಿಟ್ಟಿದೀವಿ. ಫಸ್ಟ್ ಗುಡ್ ನ್ಯೂಸ್ ಹೇಳು. ಗುಡ್ ನ್ಯೂಸ್ ಏನಂದ್ರೆ ನಾವು 10ನೇ ಫ್ಲೋರ್ ಹತ್ಬಿಟ್ಟಿದೀವಿ. ಮತ್ತೆ ಬ್ಯಾಡ್ ನ್ಯೂಸ್? ಬ್ಯಾಡ್ ನ್ಯೂಸ್ ಏನಂದ್ರೆ ನಾವು ಹತ್ಬೇಕಾಗಿರೋ ಬಿಲ್ಡಿಂಗ್ ಇದಲ್ಲ. ಗುಡ್ ನ್ಯೂಸ್ ಬಾಯ್ ದಿಕ್ಕ್ಯಾಕ ಅವ್ರಿಗೆ ಪ್ರಾಣ ಹೋಯ್ತು ಕೂತದ. ಯಾವ ಗುಡ್ ನ್ಯೂಸ್ ಸರ್ ಆಟೋ ಬೇಕಾ? ಯಾಕೆ ನಿಮ್ಗೆ ಬೇಡವಾ? ಸರಿಯಾಗಿ ಹೇಳಿದೆ. ಹೌದಿಲ್ಲ, ಅದ್ಭುತ ಹೇಳ. ಮತ್ತೆ ಆಟೋ ಬೇಕಂತ ಕೇಳಿದ್ರೆ ಅದು ಬೇರೆ ಬೇರೆ ಹತ್ರ ತಿರುಗಿಳಲ್ವಾ? ಆಟೋ ಬರ್ತೀರ ಅಂತ ಕೇಳ್ಬೇಕು. ಆಟೋ ಬೇಕಂದ್ರೆ ಕೆಲವೊಂದು ಜನ ಮೂಗನಾಗ ಬೆರಳಾಡಿಸಿ ಹೊರಗೆ ತೆಗೆದು ಹಿಂಗ್ ನೋಡ್ತಿರ್ತಾರಲ್ಲ, ಮೂಗನಾಗಿಂದೇನೋ ವಜ್ರ ಗಿಜ್ರ ಬಂದಿರ್ಬೇಕು ಅನ್ನೋರಂಗ. ಹೌದಣ್ಣ ಹೌದಣ್ಣ. ಏನ್ ಹೌದಣ್ಣ ಹೌದಣ್ಣ? ನಾ ಇಷ್ಟೊತ್ತು ನಿಂದ ಹೇಳೀನಿ. ಕತೆ ತುಂಬಾ ಅದ್ಭುತವಾಗಿದೆ. ಬನ್ನಿ ಮುಂದಿನ ಲೈಸೆನ್ಸ್ ಇಲ್ಲ ಸರ್. ಟ್ರಿಪಲ್ ರೈಡಿಂಗು, ಹೆಲ್ಮೆಟ್ ಇಲ್ಲ, ಗಾಡಿಲಿ ಮಿರರ್ ಇಲ್ಲ. ಮೊದ್ಲು ಇದು ನಮ್ ಗಾಡಿನೇ ಅಲ್ಲ, ಕದ್ದಿರೋ ಗಾಡಿ. ಇವಾಗ ತಾನೇ ಕತ್ಕೊಂಡ್ ಬಂದ್ವಿ. ಇವಾಗ ಯಾರ ಮೇಲೆ ಹಾಕ್ತೀರಾ ಕೇಸು? ಮನೆ ಯಾಕೋ ನಮ್ ಗಾಡಿನ ನಮ್ದೆಲ್ಲ ಅನ್ಬಿಟ್ಟು ಪೊಲೀಸ್ ಸಿಗಾಕ್ಬಿಟ್ಟೆ. ಮನೆ ಮತ್ತಿನ್ನೇನು, ಆ ಪೊಲೀಸ್ ಅವರು ಲೈಸೆನ್ಸ್ ಇಲ್ಲ, ಟ್ರಿಬಲ್ ಡ್ರೈವ್, ಅದು ಇದೆಲ್ಲ ಅಂತ 4 ಕೇಸ್ ಹಾಕ್ತಿದ್ರು. ಇವಾಗ ನೋಡು ಒಂದೇ ಕೇಸಲ್ಲಿ ಮುಗಿಸ್ಬಿಟ್ಟೆ, ಅದೂನು ರಾಬರಿ ಕೇಸು. ಹೆಂಗೆ ಈ ತರ ಬುದ್ಧಿವಂತರಿದ್ರೆ 3 ಜನ ಒಂದೇ ಸಲ ಸಿಗಾಕೊಳ್ಳಿ ಅಂತ ಮಾಡಿರೋದು. ಯಾಕಂದ್ರೆ ಒಬ್ಬ ಸಿಗುತ್ತಾನ ಅಂತ. ಅಣ್ಣ 20 ರೂಪಾಯಿ ಬಾದಾಮಿ ಕೊಡಿ. 20 ರೂಪಾಯಿದಾ? ಹಾ ತಗೊಳ್ಳಿ. ಚೆನ್ನಾಗಿದೆ, ಪ್ಯಾಕ್ ಮಾಡಿ. ಇವಾಗ ಕೊಟ್ಟಿದ್ದೆ 20 ರೂಪಾಯಿ ನಿಮ್ಗೆ. 20 ರೂಪಾಯಿಗೆ ಇಷ್ಟು ಬಾದಾಮಿ ಬಂದವ ಕೊಟ್ರೆ ಅಷ್ಟು 20 ರೂಪಾಯಿ ಇನ್ನೆರಡಿದ್ದವರೆ ತಿನ್ಕೊಂಡ್ ಹೋಗೋ ಕಡ್ದು. ನೋಡು ಮಗ, ಓಕೆ, ಈ ಬ್ಯಾಂಕ್ ಲೂಟಿ ಮಾಡಿದ್ರೆ ನಾವು ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬಹುದು. ಈ ಕೆಲಸ ಮಾಡಕ್ಕೆ ನಮಗೊಬ್ಬ ಒಳ್ಳೆ ಶೂಟರ್ ಬೇಕು, ಮತ್ತೆ ಅವನ ಮೈಂಡ್ ತುಂಬಾ ಶಾರ್ಪ್ ಆಗಿರ್ಬೇಕು. ಅದನ್ನ ಹುಡ್ಕೋ ಕೆಲಸ ನಿಂದು. ಹೋಗು. ಸರಿ ಬಾಸ್. ಬಾಸ್ ಹುಡ್ಕೊಂಡ್ ಬಂದಿದ್ದೀನಿ ಬಾಸ್, ನೀವ್ ಹೇಳಿದ್ರಲ್ಲ. ಹುಡುಕ ಬಂದ. ಹೌದಾ? ಎಲ್ಲಿದ್ದಾರೆ? ಕರಿ ಸರ್ ಬನ್ನಿ ಸರ್. ಬಾಸ್ ಹಾ
ಅಲ್ಲ ಕಳ್ತನ ಮಾಡ್ಬೇಕು ಅಂತ ಮಾಡಿದ್ರ ಪೊಲೀಸ್ನವ್ರ ಕರ್ಕೊಂಬಂದ್ರ ಕಳ್ತನ ಮಾಡ್ಕಂತ ಬಂದೆ ಮನೆಯಿಂದ ಅಣ್ಣ ಬರಬ್ಬರ್ ಲೊಕೇಶನ್ ಹತ್ರ ಇದೀನಿ ಅಣ್ಣ, ಸ್ವಲ್ಪ ಬಾಣ ನಿನ್ ಮುಂದೆ. ಯಾರು ಬಾ 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 ತಡಿ. ಇದಣ್ಣ ಎಷ್ಟಣ್ಣ? 400 ರೂಪಾಯಿ ಅಣ್ಣ. ಹೌದಾ, ತಗೋಣ 100 ರೂಪಾಯಿ ಚೇಂಜ್ ಕೊಡು. ಹಾ ಹೇಳು ಬೇಬಿ. ಹಾ ಚೇಂಜ್ ಇಲ್ಲ ಅಂತ ಚೇಂಜ್ ಕೊಡ ಅಂತ ಈತ ನೋಡ್ರಿ ಲವರ್ ಕಡೆ ಮಾತಾಡ್ಕಂತ ಇರೋಣ. ಅಣ್ಣ ಏನಣ್ಣ ಇನ್ನ ಹೋಗಿಲ್ಲ ನೀನು? ಅದು 100 ರೂಪಾಯಿ. 100 ರೂಪಾಯಿ ಚೇಂಜಾ? ತಗೋಣ ಹೋಗು. ಅವನೇ ಕೊಡ್ತಾನೆ. ಏನ್ ಪಾರ್ಸಲ್ ಇದು? ಓ ಶರ್ಟ್ಗಳ. ಎಷ್ಟು ರೂಪಾಯಿ? 400. ಅವನ ಹತ್ರ 100 ರೂಪಾಯಿ ಚೇಂಜ್ ಇಸ್ಕೊಳ್ಳೋದ್ ಬಿಟ್ಟು ನಾನೇ 100 ರೂಪಾಯಿ ಕೊಟ್ಟು ಬಂದಿನಿ. ಅಂದ್ರೆ ಟೋಟಲ್ 600 ರೂಪಾಯಿ ಕೊಟ್ಟಿನಿ 400 ರೂಪಾಯಿ ಐಟಮ್ಗೆ. ಹೋಗ್ಬಿಟ್ಟಲ್ಲಿ ಅವನು. ಕೆಲವು ಮರವು ಇರ್ತಕ್ಕಂಥವ್ರು ಸ್ನೇಹಿತರೆ ಮರೆದ್ಬಿಟ್ಟು ಈ ರೀತಿ ಎಲ್ಲ ಅವಾಂತರಗಳಾಗ ಸಾಧ್ಯತೆಗಳಿರ್ತವೆ. ಓಕೆ ಬಾ ಹತ್ ಬಾ ಗಾಡಿ ಮ್ಯಾಗ. ಸುಮ್ ಬಾ ಏನ್ ಹೇಳಾಕತ್ತಾನ? ಏಯ್ ನಿನ್ ನವ್ನ ಮಂದಿ ನೋಡಾತೈತಿ. ಏಯ್ ನಿಂಗೆ ಏನ್ ಹೇಳಾಕತ್ತಾನ? ಕೊಟ್ಟ ಒಂದ ಓಡ್ಬೋದ ಹೋಗುಣ. ಕಾಲ್ಮರಿ ಗಜ್ಜ ಬೇಕಾಗಿದ್ದು ಏನ? ನಡಿ ನಡಿ ಈಗ ನೋಡಿ ಸ್ನೇಹಿತರೆ, ಇದು ಈ ತರ ಪ್ರಪಂಚ. ಆಗ್ಲೇ ಕರೆದೇ ಹೋಗಿದ್ರೆ ಏನಾಗ್ತಿತ್ತು, ಈಗ ಒಂದ್ ಏಟ್ ತಿನ್ಲಲ್ಲ. ಯಾತಕ್ ಬೇಕಾಗಿತ್ತು? ಅಣ್ಣ ಅರ್ಜೆಂಟ್ ಗಾಡಿ ಬೇಕಿತ್ತು, ಗಾಡಿ ಕಿಕ್ಕೋಣ. ಸರಿ ತಗೊಳಪ್ಪ, ಜಲ್ದಿ ಬರ್ಬೇಕು. ಬೇಗ ಬೇಗ. ಇನ್ನ ಎಷ್ಟೊತ್ತಲು? ಇನ್ನೂ ಸ್ಟಾರ್ಟ್ ಮಾಡ್ಕಾಡ್ತಾರ ಹೋಗಿಲ್ಲ, ಆಗ್ಲೇ ಫೋನ್ ಮಾಡ ಎಷ್ಟೊತ್ತು ಬರೋದು ಅಂದ್ಕೊಡು. ಈ ತರ ಆದ್ರ ಅಪ್ಪ ಯಾವ ತರ ಹೋಗಿಬ್ರು. ಅವಯ್ಯ ಹುಡುಗಿನ ಹೊತ್ತಿ ತಿರ್ಕೊಂಡು ಅದ್ನೇ ಒಂದ್ ಇದ್ ಮಾಡ್ಕೊಂಡು ಕೈ ಜಬ್ಬ ಹಾಕ್ದ. ನನ್ ಮಾತು ನಮ್ಮಪ್ಪ ಕೇಳಲ್ಲ, ನಮ್ಮಪ್ಪನ ಮಾತು ನಾನ್ ಕೇಳಲ್ಲ. ಏನ್ ಬಗಳ್ತಾ ಇದ್ಯಾ? ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು. ದೈವ ಕಣ ಇವನು. ಓಹೋ ಹಾಡಲ್ಲೇ ಮುಗಿಸ್ಬಿಡ. ನೋಡಲ್ಲ ಸ್ನೇಹಿತರೆ, ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಚಾನಲ್ಗೆ ಹೊಸ ಹೊಸ ನೋಟಿಫಿಕೇಶನ್ಗಳು ಬರುತ್ತವೆ. ಬನ್ನಿ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ ಮತ್ತೆ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ತೆ.